ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಸಂಜೆ ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸೆಕೆ ಅಂದರೆ ಸೆಕೆ, ಎಲ್ಲ ಕೆಲಸ ಮಾಡೋಕ್ಕೂ ಆಗೋಲ್ಲ, ವೀಡಿಯೋ ಮಾಡೋಕ್ಕೂ ಆಗೋಲ್ಲ. ಈಗ ಸಂಜೆ ಟೈಮ್ ಸ್ವಲ್ಪ ಕೂಲಾಗಿರುತ್ತಲ್ವ. ಇವಾಗ ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ಕೂತಿದ್ದೀನಿ. ಇವಾಗ ಸಂಜೆ ಟೈಮು ದೇವ್ರ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಪಾನಿಪುರಿ ತಿನ್ನೋಣ ಅಂತೇಳಿ ಮಸಾಲೆ ಪುರಿ ಮನೆಗೆ ತರಿಸಿದ್ದೀವಿ. ಮಸಾಲೆ ಪುರಿ ತಿನ್ನೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಸಾಲೆ ಪುರಿ ಪಾರ್ಸೆಲ್ ಮನೆಗೆ ತಂದಿದ್ದು, ಅಲ್ಲಿ ಹೋಗಿ ತಿಂದಿಲ್ಲ. ಸಂಜೆ ಹೊತ್ತಿಗೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಟೈಪ್ ಥರ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಮಸಾಲೆ ಪುರಿ ತಿನ್ನೋಣ ಅಂತ ತರಿಸಿದ್ದೀವಿ. ಇದು ನಂದು ವಾರ್ಡ್ರಬಲ್ಲಿ ಬಟ್ಟೆ ಹಿಂಗೆ ತುಂಬಿಸಿಟ್ಟಿದ್ದೀನಿ ನೋಡಿ. ತುಂಬ ಸಲ ಮಡಚಿಡ್ತೀನಿ. ಎಷ್ಟು ಸಲ ಮಡಚಿಟ್ರೂ ಇದೇ ಥರ ಆಗುತ್ತೆ ನೋಡಿ. ಯಾರ ಮನೆಯಲ್ಲಾದರೂ ಈ ಥರ ಇರುತ್ತಾ? ಅದಕ್ಕೆ ಇವಾಗ ಫುಲ್ಲು ಬಟ್ಟೆ ಎಲ್ಲ ತೆಗೆದು ಮಡ್ಚೋಣ ಅಂತ ಇವತ್ತು ಬಟ್ಟೆ ಎಲ್ಲ ಮಡಚಿ ನೀಟಾಗಿ ನೋಡಿ. ಇದು ಇವಾಗ ಈ ಥರ ಇರುತ್ತಲ್ಲ, ಸ್ವಲ್ಪ ಹೊತ್ತಲ್ಲಿ ಯಾವ ಥರ ಮಡಚಿಟ್ಟಿರ್ತೀನಿ ಅಂತ ನೀವೇ ನೋಡ್ತಾ ಇರಿ. ಎಲ್ಲ ಬಟ್ಟೆ ಎಳಿತೀನಿ. ಎಲ್ಲ ಏನು ಹಾಕಿ ಸೀರೆ ಡ್ರೆಸ್ ಎಲ್ಲ ಮಿಕ್ಸ್ ಇದೆ. ಮದುವೆಗೆಲ್ಲ ಫಂಕ್ಷನಿಗೆ ಹೋಗೋದು ಬರೋದು ತುಂಬಿಸಿರೋದು. ಸ್ವಲ್ಪ ಸೀರೆ ಒಡೆಲ್ಲ ದುಡ್ಡಿದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದೊಂದು ಟೈಮು ಸೀರೆ ಒಡೆಲ್ಲ ದುಡ್ಡಿಟ್ಟಿರ್ತೀನಿ. ಮಚ್ಚೋದೇ ತುಂಬ ಗೊತ್ತಾಗುತ್ತೆ ಮಚ್ಚಕ್ಕೆ. ಮತ್ತೆ ನೋಡಿ, ಎಲ್ಲ ಫಂಕ್ಷನಿಗೆ ಹೋಗೋದು ಬರೋದು ಎಲ್ಲಾದ್ರು ನೋಡಿ ಫ್ರೆಂಡ್ಸ್, ಎಷ್ಟು ರಾಶಿ ಇದೆ. ಇದು ನಂದು ಇಷ್ಟು ದಿವಸ ಅವ್ರದ್ದು ಹಾಕ್ತಾ ಇದ್ದೆ, ಇವತ್ತು ನಂದು ಹಾಕ್ತಾ ಇದ್ದೀನಿ ಮಡ್ಚಿಡೋಕ್ಕೆ. ನೋಡಿ, ಎಲ್ಲ ಕೆಳಗಡೆ ಎಳ್ದಾಕಿದ್ದೀನಿ. ಇವಾಗ ಎಲ್ಲ ಮಡ್ಚಿ ನೀಟಾಗಿ ಎಷ್ಟು ವಾರ್ಡ್ರೋಬ್ ಬಿದ್ದರೂ ಸಾಕಾಗಿಲ್ಲ. ಬಟ್ಟೆ ಅಂತೂ ರಾಶಿ ಇದೆ ಬಟ್ಟೆ. ಇವಾಗ ಪಟ್ ಅಂತ ಮಡ್ಚಿಡ್ತೀನಿ. ಇದು ಸೀರೆ ನನ್ನ ಹಸ್ಬೆಂಡ್ ಕೊಡಿಸಿದ ಸೀರೆ. ಇದು ನೋಡಿ, ಒಂದು ಟೈಮಲ್ಲಿ ತುಂಬ ಫೇವ್ರೆಟ್ ಆಗಿತ್ತು. ಈ ಥರ ಇದ್ರದ್ದು ಡಿಸೈನ್ ಪ್ಲೈನ್ ಸೀರೆ ಡಿಸೈನ್ ಬರ್ತಿದೆಯಲ್ಲ, ಇದು ಎಷ್ಟು ವರ್ಷ ಆಯಿತು? ಒಂದು 6 ಇಯರ್ಸ್ ಆಯಿತು ಈ ಸೀರೆ ತೆಗೆದು. ಬರೀ 2 ಫಂಕ್ಷನಿಗೆ ಹುಟ್ಟಿದ್ದೀನಿ. ಫಂಕ್ಷನ್ ಅಂದರೆ ಒಂದು ಫಂಕ್ಷನಿಗೆ, ಆಮೇಲೆ ಒಂದು ಫೋಟೋ ತೆಗಿಬೇಕು ಹುಟ್ಟಿದ್ದೀನಿ. ನನ್ನ ಫೇವ್ರೆಟ್ ಸೀರೆ ಮಾತ್ರ ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ. ಇವಾಗ ಹಾಕೋದೇ ಇಲ್ಲ, ಎಲ್ಲ ಸೈಡಲ್ಲಿ ಹಾಕಿಟ್ಟಿದ್ದೀನಿ. ಇದು ನನ್ನ ಹಸ್ಬೆಂಡು ತಂದುಕೊಟ್ಟಿದ್ದ ಸೀರೆ, ಅದಕ್ಕೆ ನಿಮಗೆ ತೋರಿಸಿದ್ದು. ನನ್ನ ಹಸ್ಬೆಂಡ್ ಕೊಡಿಸಿದ್ದು ಅಂತ ಅಂದರೆ ಎಲ್ಲ ಅವರೇ ಕೊಡಿಸೋದು, ಆದರೂ ಇದು ತುಂಬ ಇಷ್ಟಪಟ್ಟು ಕೊಡಿಸಿದ್ದಾರೆ ಈ ಸೀರೆನು. ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಎಷ್ಟು ವರ್ಷ ಇರುತ್ತೋ ಹಾಗೆ ಇಟ್ಟಿರೋಣ. ಚೂರು ಏನಾಗಿದೆ ನೋಡಿ, ಎಷ್ಟು ಕಲರ್ ಪಿಂಕ್ ಆಗಿ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಸೀರೆ ಇದೆ, ಅದು ತುಂಬ ಅವರೇ ತೋರಿಸಿದ್ರು. ಇದು ಸೀರೆ, ಇದು ರೇಷ್ಮೆ ಸೀರೆ. ಇದು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕನ ಮಗ ಸಂಪತ್ ಅಂತ. ಅವನು ಸೀರಿಯಲಲ್ಲಿ ಆರ್ಟಿಸ್ಟ್ ಆಗಿದ್ದ ಫಸ್ಟಿಗೆ. ಒಂದು ಅಂದರೆ ನಮ್ಮ ಜೊತೆನೇ ಇದ್ದಿದ್ದು ಅವ್ರು. ಎಷ್ಟು ವರ್ಷದಿಂದ ನಮ್ಮ ಜೊತೆನೇ ಇದ್ದ, ಒಂದು 10 ಇಯರ್ಸಿಂದ ನಮ್ಮ ಜೊತೆನೇ ಇದ್ದ. ಆಮೇಲೆ ಅವನಿಗೆ ಮದುವೆ ಆಯಿತು, ಮತ್ತು ಅವನು ಇವಾಗ ಇಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವನು ತೀರ್ಕೊಂಡ್ಬಿಟ್ಟ. ಸಂಪತ್ತಿಲ್ಲ ಇವಾಗ. ತುಂಬ ಈ ಸೀರೆ ಉಟ್ಟಾಗ ಬರೀ ನನಗೆ ಸಂಪತ್ತದೇ ನೆನಪು ಬರೋದು.
ಅವ್ನ ಮದುವೆಗೆ ನನಗೆ ಪ್ರೀತಿ ಕೊಡಿಸಿದ್ದಾರೆ ಸೀರೆ ಇದೊಂದು ಸೀರೆ. ಇದು ನನ್ನ ತುಂಬ ಫೇವ್ರೆಟ್ ಸೀರೆ. ಇದು ನಮ್ಮ ಕಸಿನ್ ಬ್ರದರ್ ಕೊಡಿಸಿದ್ದು ಅವ್ರ ಮದುವೆ ಸೀರೆಗೆ, ಅವ್ರ ಮದುವೆ ಸೀರೆ. ಎಷ್ಟು ಚೆನ್ನಾಗಿದೆ, ನನ್ನ ಫೇವ್ರೆಟ್ ಸೀರೆ. ತುಂಬ ಸಲ ನಾನು ಮುಟ್ಟಿದ್ದೀನಿ ಇದು ಸೀರೆನ. ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಮತ್ತು ನನಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಅವ್ರ ಮದುವೆ ನಾನು ಇದೇ ಸೀರೆ ಹುಟ್ಟಿದ್ದು. ಮದುವೆ ದಿವಸ ಹುಟ್ಟಿಲ್ಲ, ರಿಸೆಪ್ಷನಿಗೆ ಹುಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೀರೆ ಇದೆ. ಇದು ಹೆಂಗಾಗಿದೆ ಅಂದರೆ ಒಳ್ಳೆ ಪುಡಿ ಪುಡಿ ಆಗೋಗಿದೆ. ಎಲ್ಲ ರೇಷ್ಮೆ ಸೀರೆ ಇದೆಲ್ಲ ಪುಡಿ ಪುಡಿ ಆಗೋಗಿದೆ. ಎಲ್ಲ ವಾಟ್ರಬಲ್ಲಿ ಮದುವೆ ಹೋಗಿ ಎಲ್ಲ ಬಂದು ಹಾಗೆ ತುಂಬಿಸಿಟ್ಟಿದ್ದೆ. ಇದು ಅದೇ ಹೇಳಿದ್ನಲ್ಲ, ಕಸಿನ್ ಬ್ರದರ್ ಮದುವೆಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಸೀರೆ ಇದು ಇಲ್ಲಿ ಚಿಕ್ಕಪೇಟೆ ಸುದರ್ಶನ್ ಅಂತ ಕೊಡಿ ಸೀರೆ. ಇದು ಒಂದು 3-4 ಫಂಕ್ಷನಿಗೆ ಹುಟ್ಟಿದ್ದೀನಿ ಇದು ಸೀರೆನ. ಫಂಕ್ಷನಿಗೆ ಹಾಕೋದು ಬರೋದು ತುಂಬಿಸಿಡೋದು ಅಷ್ಟೇ. ಇವತ್ತು ಫುಲ್ ನೀಟಾಗಿ ಮಾಡಿಸ್ತಾ ಇಲ್ಲ, ಮೇಲೆ ಮಾಡಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸೀರೆ ತೋರಿಸ್ತೀನಿ. ಇದು ನಾವು ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಶಿಫ್ಟ್ ಆದಾಗ ನಮ್ಮದು ಕಸಿನ್ದು ಮದುವೆ ಇತ್ತು. ಕಸಿನ್ದು ಮದುವೆ ಇರುವಾಗ ಆವಾಗ ತೆಗೆದುಕೊಂಡು ಸೀರೆ. ಇದೊಂದು ನಮ್ಮ ಆಶಿಕಾ ಒಂದು 4 ಇಯರ್ಸ್ ಏನೂ ಇಲ್ಲ ಅಂತ ತಗೊಳ್ಳುವಾಗ, 4-5 ಇಯರ್ಸ್ ಇಲ್ಲ ಅಂತ ತಗೊಳ್ಳುವಾಗ. ಇದ್ರ ಬ್ಲೌಸ್ ಮಾತ್ರ ಸ್ವಲ್ಪ ಹಾಳಾಗಿದೆ, ಸೀರೆ ಮಾತ್ರ ಚೆನ್ನಾಗಿದೆ. ಸೀರೆ ಏನೂ ಆಗಿಲ್ಲ ನೋಡಿ, ಚೆನ್ನಾಗಿದೆ. ಕಲರ್ ಅಂತೂ ಇದು ನನ್ನ ಫೇವ್ರೆಟ್ ಕಲರ್. ತುಂಬ ಇಷ್ಟಪಟ್ಟು ತಗೊಳ್ಳಿ ಸೀರೆ. ಅಷ್ಟ ಆಯ್ತಲ್ಲ. ನೆಕ್ಸ್ಟು ಇದು ಗೊತ್ತಲ್ಲ, ಇದು ಅಂದರೆ ನಾನು ಹೇಳಿದ್ನಲ್ಲ ಅವಾಗ ಸಂಪರ್ಕ್ ಮದುವೆಯಲ್ಲಿ ಕೊಡಿಸಿದ್ದು ಇದು ಸೀರೆ. ಇನ್ನೊಂದು ಸೀರೆ ಇದು ಕೊಡಿಸಿದ್ದವರು. ಅದೆಲ್ಲ ಹಾಗೆ ತುಂಬಿಸಿಟ್ಟು ಮದುವೆಗೆ ಹೋಗೋದು ಬರೋದು ತುಂಬಿಸೋದು. ಆಮೇಲೆ ಸ್ವಲ್ಪ ಬಿಸಿಲಿಗೆ ಹಾಕ್ತೀನಿ. ಬಿಸಿಲಿಗೆ ಹಾಕಿ ಡ್ರೈ ವಾಶ್ಗೆಲ್ಲ ಹೋಗಿ ಕೊಡೋದು. ನಾನೆಲ್ಲ ಫಂಕ್ಷನ್ ಇರುವ ಮಾತ್ರ ಡ್ರೈ ವಾಶಿಗೆ ಕೊಟ್ಟು ಉಡೋದು, ಮತ್ತು ಹಾಗೆ ಇಡ್ತೀನಿ. ಸ್ವಲ್ಪ ಬೆವರು ಎಲ್ಲ ಆದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಸಿಲಿಗೆಲ್ಲ ಹಾಕಿ ಮತ್ತೆ ಹಾಗೆ ಮಡಚಿಡ್ತೀನಿ. ಇವಾಗ ನೋಡಿದ್ರೆ ಎಲ್ಲ ಸೀರೆನೂ ಮಿಕ್ಸ್ ಮಾಡಿದ್ದೀನಿ, ಯಾವುದು ಸಪ್ರೇಟಾಗಿಲ್ಲ. ಇನ್ನೊಂದು ದಿವಸ ಫುಲ್ಲು ತೋರಿಸ್ತೀನಿ. ಇವಾಗ ಫುಲ್ಲು ತೋರ್ಸೋಕ್ಕಾಗಲ್ಲ, ಇವಾಗ ಬಟ್ಟೆ ಮಡ್ಸಿದ್ದೀನಲ್ಲ, ಹಾಗಾಗಿ ಒಂದೊಂದೇ ತೋರಿಸಿಲ್ಲ ಅಷ್ಟೇ. ಫ್ರೆಂಡ್ಸ್, ಇವಾಗ ಎಷ್ಟು ನೀಟಾಗಿ ಮಡ್ಚಿಟ್ಟಿದ್ದೀನಿ ನೋಡಿ. ಆವಾಗ ಹೇಗೆ ಇತ್ತು, ಇವಾಗ ಹೇಗಿದೆ ನೋಡಿ. ಇನ್ನೊಂದು 2 ಡೇಸ್ ಹೀಗೆ ಇರುತ್ತೆ, ಮತ್ತು ಪುನಃ ನೆಕ್ಸ್ಟು ಅದೇ ಥರ ಆಗುತ್ತೆ ಸೇಮ್. ಒಂದು ಬಟ್ಟೆ ಎಳಿಯೋಕ್ಕೆ ಹೋಗ್ತೀವ, ಎಲ್ಲ ಬಟ್ಟೆ ಎಳ್ಕೊಳ್ಳೋದು. ನಂದು ವಾರ್ಡ್ರೋಬ್ ಕ್ಲೀನಾಗಿದೆ, ಸಾಕು ಇವತ್ತಿಗೆ. ಆಲ್ರೆಡಿ 10:30 ಆಯಿತು. ಯಾಕಂದರೆ ಡೇ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಬಿಸಿಲಿದೆಯಲ್ಲ, ಹಂಗಾಗಿ ಕೆಲಸ ಮಾಡೋಕ್ಕಾಗಲ್ಲ. ನೈಟೇ ನನಗೆಲ್ಲ ಕೆಲಸ ಮಾಡೋದು. ನಿನ್ನೆ ಹೊಸ ಸೂಟ್ಕೇಸ್ ಬೇಕಂತ ಹೇಗಿದೆ ನೋಡಿ. ಇದಕ್ಕೆ ನನ್ನ ಬಟ್ಟೆ ಎಲ್ಲ ಇನ್ನು ನಾಡಿದ್ದು ತಮ್ಮಂದು ಮದುವೆ ಇದೆಯಲ್ಲ, ಅದಕ್ಕೆ ಬಟ್ಟೆ ಎಲ್ಲ ತುಂಬಿಸೋಣ ಅಂತ ಬ್ಯಾಗಿಗೆ. ಇನ್ನೂ ನಂದು ಇದು ನನಗೆ ಅಲ್ಲ, ನಿನ್ನೆ 2 ಸೂಟ್ಕೇಸ್ ತಂದಿದ್ದು. ಇದು ನನ್ನ ಮಗಳು ಇಟ್ಕೊಂಡಿದ್ದಾಳೆ ದೊಡ್ಡದು, ಇನ್ನೊಂದು ಸ್ವಲ್ಪ ಚಿಕ್ಕದಿದೆ, ಅದು ನನ್ನ ಮಗ ಇಟ್ಕೊಂಡ್ಬಿಟ್ಟಿದ್ದಾನೆ. ನನಗೂ ನನ್ನ ಹಸ್ಬೆಂಡಿಗೆ ಇನ್ನು ಬೇರೆ ಬ್ಯಾಗ್ ತಗೋಬೇಕು. ಇದು ನನ್ನ ಮಗಳದು, ಊರಿಗೆ ಹೋಗೋಗೆಲ್ಲ ಬ್ಯಾಗ್ ತುಂಬಿಸ್ಕೊಳ್ಳೋಕ್ಕೆ. ಇದು ಕೆಲಸ ಸ್ಟಾರ್ಟ್ ನೋಡಿ. ಪಾತ್ರೆ ಇಷ್ಟು ರಾಶಿ ಇದೆ, ಪಾತ್ರೆ ತೊಳಿಬೇಕು ಇನ್ನು. ಅದಕ್ಕೆ ದೋಸೆಗಂತ ರುಬ್ಬಿಟ್ಟೆ.
ಏನು ಮಾಡಿಲ್ಲ. ಮಧ್ಯಾಹ್ನ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ, ಪಲಾವು ಅದೇ ಇದೆ, ಅದೇ ಸಾಕು ಅಂತ. ಯಾಕಂದರೆ ಸಾಂಬಾರೆಲ್ಲ ಮಾಡಿದ್ರೆ ಮಕ್ಕಳು ತಿನ್ನಲ್ಲ, ಪಲಾವು ಈ ಥರ ಬಿರಿಯಾನಿ ಎಲ್ಲ ಮಾಡಿದ್ರೆ ಚೆನ್ನಾಗಿ ತಿಂತಾರೆ ಅವರು. ಗುಡ್ ಮಾರ್ನಿಂಗ್. ನಿನ್ನೆ ನೈಟ್ ಎಂಡ್ ಮಾಡಿದ್ದೆ ಅಲ್ಲಿಗೆ ವಿಡಿಯೋ. ಈಗ ಬೆಳಿಗ್ಗೆ ಎದ್ದು ದೋಸೆ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ದೋಸೆ ರೆಡಿ ಮಾಡ್ಕೊಳ್ಳೋಣ ಅಂತ. ಹೀಗೆ ಟೊಮೊಟೊ ಗೊಜ್ಜು, ಟೊಮೊಟೊಗೆ ಒಂದು ಎಗ್ ಹಾಕಿದ್ದೀನಿ, ಒಂದು ಎಗ್ ಹಾಕಿ ಗೊಜ್ಜು ಮಾಡಿದ್ದೀನಿ. ಬೆಳಿಗ್ಗೆ 7:30 ಆಗಿದೆ ಅಷ್ಟೇ. ನೋಡಿ ಎಷ್ಟೊಂದು ಬಿಸಿಲಿದೆ, ಹೊರಗಡೆ ನೋಡೋಕ್ಕಾಗಲ್ಲ, ತುಂಬ ಬಿಸಿಲು ಓವರ್ ಆಗೋಗಿದೆ ಇಲ್ಲಿ. ಎಷ್ಟೊಂದು ಸೆಕೆ ಅಂದರೆ ಮನೇಲಿ ಇರೋಕ್ಕಾಗಲ್ಲ, ಅಡುಗೆ ಮನೇಲಂತೂ ಇರೋಕ್ಕೆ ಆಗಲ್ಲ. ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಇದು ಜೇನುತುಪ್ಪ, ಆಮೇಲೆ ಟೊಮೊಟೊ, ಇದು ಕಾಫಿ ಪುಡಿ. ಯಾಕಂದರೆ ಡೈಲಿ ಒಂದು 15 ಡೇಸಿಂದ ಡೈಲಿ ಹೊರಗಡೆ ಹೋಗ್ತಾ ಇದ್ದೀನಿ ತಿರ್ಗಕ್ಕಂದ್ರೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ಮದುವೆ ಹತ್ತ ಬಂತು, ಇನ್ನು 1 ವೀಕ್ ಇದೆ. ದಿನಾ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಖ ಎಲ್ಲ ಫುಲ್ಲು ಮೊದಲೇ ಬ್ಲ್ಯಾಕ್ ಇದ್ದೀನಿ, ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ, ಮುಖ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ಒಳ್ಳೆ ಒಂದು ಹೊರಗಡೆದಲ್ಲಿ ಏನು ಕ್ರೀಮ್ ಎಲ್ಲ ನಾನು ಹಾಕೋದಿಲ್ಲ, ಸನ್ಸ್ಕ್ರೀಮ್ ಒಂದು ಹಾಕ್ತೀನಿ ಅಷ್ಟೇ, ಬೇರೆ ಏನು ಹಾಕಲ್ಲ. ಅದಕ್ಕೆ ಮನೆಯಲ್ಲೇ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೊಮೊಟೊಕ್ಕೆ ಸ್ವಲ್ಪ ಕಾಫಿ ಪುಡಿ, ನೋಡಿ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಜೇನುತುಪ್ಪ, ನೋಡಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ. ಮುಖ ಎಲ್ಲ ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿರುತ್ತಲ್ವ, ಮುಖ ಎಲ್ಲ ಸುಟ್ಟು ಹೋಗಿರುತ್ತೆ ನೋಡಿ. ಇದನ್ನು ಹಾಕ್ಕೊಂಡು ಸ್ಕ್ರಬ್ ಮಾಡಿದ್ರೆ ಮುಖ 1 ವೀಕ್ ಮಾಡಿ, 1 ವೀಕ್ ಮಾಡ್ತಿದ್ದೆ, ಡೈಲಿ ಮಾಡಿದ್ರೆ ಎಷ್ಟು ಸ್ಕಿನ್ ಗ್ಲೋ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಾಗುತ್ತೆ. ಹೊರಗಡೆ ಪಾರ್ಲರ್ಗೆ ಹೋಗ್ಬೇಕು ಅಂತಲೇ ಇಲ್ಲ. ಸ್ವಲ್ಪ ಶುಗರ್ ಹಾಕಬೇಕು ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ಶುಗರ್ ಹಾಕ್ಕೊಂಡು ಮುಖಕ್ಕೆ ಸ್ಕ್ರಬ್ ಮಾಡಬೇಕು. ನಾನು ಆವಾಗಲೇ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ತೊಳೆದಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದೆ ಒಳ್ಳೆ ಫೇಸ್ ಪ್ಯಾಕ್ ಮಾಡೋಣ ಅಂತ. ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ಯಾವಾಗ ನೋಡಿದ್ರು ಚಿಕ್ಕಪೇಟೆಗೆ ಹೋಗ್ತಾನೆ ಇರ್ತೀನಿ, ಯಾವಾಗಲೂ ವಿಡಿಯೋ ಮಾಡಿದ್ರೆ ಚೆನ್ನಾಗಾಗಿಲ್ಲ ಅಂತ ಮಾಡಿಲ್ಲ. ಅದಕ್ಕೆ ಫುಲ್ಲು ನಿನ್ನೆ ಎಷ್ಟು ಗಂಟೆಗೆ ಹೋಗಿದ್ದು, 10:30 ಹೋದವಳು ಸಂಜೆ ಈವ್ನಿಂಗ್ 4:30 5ಗೆ ಮನೆ ಬಂದೆ. ಫುಲ್ಲು ಮುಖ ಎಲ್ಲ ಸುಟ್ಟೆ ಹೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಅಂದ್ಕೊಂಡು ಇನ್ನು 1 ವೀಕಿಂದ ಜಾಸ್ತಿ ಸಂಜೆ ಹೊತ್ತಿಗೆ ಹೊರಗಡೆ ಹೋಗ್ತೀನಿ, ಅದಕ್ಕಿಂತ ಮುಂಚೆ ಹೋಗಲ್ಲ. ತಮ್ಮನ ಮದುವೆ ಇದೆ, ಫುಲ್ ಮೊದಲೇ ಬ್ಲ್ಯಾಕ್ ಇದ್ದೀನಿ, ಇನ್ನು ಜಾಸ್ತಿ ಬ್ಲ್ಯಾಕ್ ಆಗ್ತೀವಂತ. ಅದಕ್ಕೆ ಇವಾಗ ಮನೆಯಲ್ಲಿ ಇದನ್ನು ಟೊಮೊಟೊದ್ದು ಫೇಸ್ ಪ್ಯಾಕ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಮುಖ ಎಲ್ಲ ಬೆಳಿಗ್ಗೆ ನಾನು ತೊಳೆದಿದ್ದೀನಿ, ಇವಾಗ ಮಾಡ್ತೀನಿ ನೋಡಿ. ಮಾಡ್ಕೊತಾ ಇದ್ದೀನಿ ನೋಡಿ, ಹಿಂಗೆ ಇಟ್ಕೊಂಡು ಹೀಗೆ ಮಸಾಜ್ ಮಾಡಬೇಕು. ಒಂದು 5 ಮಿನಿಟ್ಸ್ ಸಾಕು, ಮಸಾಜ್ ಮಾಡಿದ್ರೆ ಸಾಕು. ನಾನು ಸ್ವಲ್ಪ ಪ್ಲೇಟಿಗೆ ಶುಗರ್ ಮತ್ತು ಕಾಫಿ ಪುಡಿ ಇಟ್ಕೊಂಡಿದ್ದೀನಿ. ಪಾರ್ಲರಿಗೆ ಹೋಗಿ ಎಲ್ಲ ತುಂಬ ದುಡ್ಡು ಹಾಕ್ತಾರಲ್ವ, ಪಾರ್ಲರಿಗೆ ಬೇಡ, ನಮ್ದು ಅಡುಗೆ ಮನೆಯಲ್ಲೇ ಇರುತ್ತೆ ನೋಡಿ. ಎಷ್ಟು ಫೇಸ್ ಪ್ಯಾಕ್ ನಮ್ಮ ಅಡುಗೆ ಮನೆಯಲ್ಲೇ ರೆಡಿ ಮಾಡ್ಬೋದು, ಪಾರ್ಲರಿಗೆ ಹೋಗ್ಬೇಕಂತಲೇ ಇಲ್ಲ. ಕಣ್ಣ ಹತ್ರ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಬಿಸಿಲಿ ಎಲ್ಲ ಹೋಗಿರ್ತೀವಲ್ಲ, ಟ್ಯಾನ್ ಆಗಿರುತ್ತಲ್ವ, ಸುಮಾರು ಕಮ್ಮಿ ಆಗುತ್ತೆ ಇದರಿಂದನೇ, ಫೇಸ್ ಪ್ಯಾಕಿಂದನೇ.
ಅದು ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಬರೀ ಇದೇ ಮಾಡಬೇಕಂತಿಲ್ಲ, ಇನ್ನೂ ತುಂಬ ಇದೆ. ಆಮೇಲೆ ಕಡಲೆ ಹಿಟ್ಟು ಬರುತ್ತಲ್ಲ, ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ ಚೂರು ಜೇನುತುಪ್ಪ, ಅರಿಶಿನ, ಆಮೇಲೆ ಒಂಚೂರು ಲಿಂಬೆಹಣ್ಣು ಹಾಕಿ ಅದನ್ನು ಫೇಸ್ ಪ್ಯಾಕ್ ಮಾಡ್ಬೋದು, ಒಳ್ಳೆಯದಾಗುತ್ತೆ ಸ್ಕಿನ್ನು. ನಾನು ಪಾರ್ಲರಿಗೆ ಹೋಗಿ ಇದು ಫೇಶಿಯಲ್ ಮಾಡೋದೆಲ್ಲ ಕಮ್ಮಿ. ಯಾವಾಗಲೂ ವರ್ಷಕ್ಕೊಂದ್ಸಲ ಎಲ್ಲಾದರೂ ಮದುವೆ ಏನಾದರೂ ಹೋಗ್ಬೇಕಂದ್ರೆ ಮಾತ್ರ ಹೋಗ್ತೀವಿ, ಇಲ್ಲಾಂದರೆ ಪಾರ್ಲರಿಗೆಲ್ಲ ಹೋಗೋದಿಲ್ಲ. ಒಂದು ಐಬ್ರೋ ಮಾಡೋಕ್ಕೆ ಹೋಗ್ತೀವಿ ಅಷ್ಟೇ. ನಾನು ಜಾಸ್ತಿ ಮನೇಲಿ ಏನಾದರೂ ಟೊಮೊಟೊದ ಫೇಸ್ ಪ್ಯಾಕ್ ಮಾಡೋದು, ಕಡಲೆ ಹಿಟ್ಟು ಅದೆಲ್ಲ ಮಾಡಿ ಮನೆಯಲ್ಲೇ ಮಾಡ್ತೀನಿ. ಅದು ಮನಸ್ಸಾದರೆ ಮಾತ್ರ, ಫ್ರೀ ಇದ್ದರೆ. ಒಂದೊಂದ್ಸಲ ಸೋಮಾರಿತನ ಆಯಿತು ಅಂದರೆ ಮಾಡೋದೇ ಇಲ್ಲ ನಾನು. ನನಗೆ ಸ್ವಲ್ಪ ಸೋಮಾರಿತನ ಜಾಸ್ತಿ. ಮನೆಯಲ್ಲೇ ಇರ್ತೀನಿ, ಮಾಡ್ಬೋದು. ಯಾಕಂದರೆ ಈಗ ಆಲ್ರೆಡಿ ತುಂಬ ದಿವಸದಿಂದ ಹೊರಗಡೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಮುಖ ಎಲ್ಲ ಸುಟ್ಟು ಹೋಗಿದೆ ಅಂತ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು 5 ಮಿನಿಟ್ ಮಾಡಿದ್ರೆ ಸಾಕು. ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಒಂದು 5 ಮಿನಿಟ್ ಆದಮೇಲೆ, ಒಂದು 5 ಮಿನಿಟ್ ಮೇಲೆ ಡ್ರೈ ಆದಮೇಲೆ ಮತ್ತೆ ಮುಖ ತೊಳ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಟೊಮೊಟೊಯಿಂದ ಫೇಸ್ ಪ್ಯಾಕ್ ತುಂಬ ಚೆನ್ನಾಗಾಗುತ್ತೆ. ಇದು ಏನು ಹಾಕ್ಬೇಕಂತಿಲ್ಲ, ಬರೀ ಟೊಮೊಟೊನೇ ಕಟ್ ಮಾಡಿಕೊಂಡು ಮುಖನ ಫುಲ್ ಮಸಾಜ್ ಒಂದು 5 ಮಿನಿಟ್ ಮಾಡಿದ್ರೂ ಸ್ಕಿನ್ ಚೆನ್ನಾಗಿ ಬರುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನನ್ನ ಮುಖ. 5 ನಿಮಿಷ ಆಯಿತು. ಮುಖನ ಕ್ಲೀನಾಗಿ ತೊಳ್ಕೊಂಬರ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ ನಾನು. ಮುಖ ಎಲ್ಲ ತೊಳ್ಕೊಂಡು ಬಂದೆ, ಮುಖ ಕ್ಲೀನಾಗಿ ಒರೆಸ್ಕೊಂಡೆ. ಸ್ಕಿನ್ ಒಂಥರ ಶೈನಿಂಗ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೇನೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೊರಗಡೆ ಪಾರ್ಲರ್ಗೆ ಹೋಗೋದಕ್ಕಿಂತ ಮನೇಲಿ ಏನಿದ್ರು ಮನೆಯಲ್ಲೇ ಮಾಡೋದೇ ಬೆಸ್ಟು ಅಂತ ನನಗೆ ಅನಿಸುತ್ತೆ. ಡೈಲಿ ಮನೆಯಲ್ಲೇ ಮಾಡ್ಬೋದು. ಟೊಮೊಟೊದಂತೂ ಕಾಫಿ ಬಿಡೋದೊಂದು 3 ಡೇಸ್ ವೀಕ್ಲಿಯಲ್ಲಿ ಒಂದು 3 ಟೈಮ್ ಮಾಡಿ, ಚೆನ್ನಾಗಾಗುತ್ತೆ. ನನಗೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಇವತ್ತು ವಿಡಿಯೋ ಮಾಡೋವಾಗ ಮಾತ್ರ ನಾನು ನಿಮ್ಮ ಎದುರುಗಡೆ ತೋರಿಸಿದ್ದು. ಯಾವಾಗಲೂ ಹೊರಗಡೆ ಎಲ್ಲ ಹೋದರೆ ಟ್ಯಾನ್ ಆಯಿತು ಅಂದರೆ ಮನೇಲಿ ಮಾಡ್ತೀನಿ. ಸ್ಕಿನ್ ಒಂಥರ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಪಕ್ಕ ಟ್ರೈ ಮಾಡಲೇಬೇಕು. ಯಾಕಂದರೆ ಏನು ಇದರಲ್ಲಿ ಪ್ರಾಬ್ಲಮ್ ಆಗಲ್ಲ, ಸ್ಕಿನ್ನಿಗೇನು ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿಗೆ ಇವತ್ತಿಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.